ಪಪ್ಪಂಗೆ ಕೊಡ್ತೀಯಾ? ನೋ ನೋ. ಈ ವ್ಯೂ ಚೆನ್ನಾಗಿದೆ ಅಲ್ಲ? ಯು ವೆಲ್ಕಮ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ತೇಜು ಪ್ರವೀಣ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಆ್ಯಂಡ್ ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಮಾಡ್ಬೋದಂತ ಒಂದು ಡೆಸರ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸಡನ್ ಆಗಿ ಯಾರು ಮನೆಗೆ ಗೆಸ್ಟ್ ಬಂದರು ಅಥವಾ ನಿಮಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ಡೆಸರ್ಟ್ನ 5 to 10 ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊ ತಿನ್ಬೋದು. ಆ್ಯಂಡ್ ಒಂದ್ಸಲ ಮಾಡ್ಕೊ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರಾ, ಅಷ್ಟು ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಈ ಡೆಸರ್ಟ್ ನೇಮ್ ಬಂದು ರಸ್ಕ್ ಪುಡಿಂಗ್ ಅಂತ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ರಸ್ಕ್ ಪುಡಿಂಗ್ ಮಾಡೋಕ್ಕೆ ನಮಗೆ ಕ್ಲಸ್ಟರ್ ಪೌಡರ್ ಬೇಕು. ಸೊ ನಿಮ್ಮ ಮನೇಲಿ ಯಾವ್ದು ಕ್ಲಸ್ಟರ್ ಪೌಡರ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಕ್ಲಸ್ಟರ್ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಆ್ಯಂಡ್ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿ. ಕಾರ್ನ್ಫ್ಲೋರ್ ಯಾಕೆ ಆ್ಯಡ್ ಮಾಡೋದಂದರೆ ಟೆಕ್ಸ್ಚರ್ ಸ್ವಲ್ಪ ತಿಕ್ ಬರಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವಾಗ ಅದಕ್ಕೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಥರದ ಗಂಟು ಆಗಬಾರ್ದು ಅಂತ ಹೇಳಿ ಫಸ್ಟ್ ಈ ಮಿಕ್ಸ್ಚರ್ನ ರೆಡಿ ಮಾಡ್ಕೊತಾ ಇರೋದು. ಸೊ ಇಲ್ಲಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಆದಮೇಲೆ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ 2 ಸ್ಮಾಲ್ ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ತೊಗೊಳ್ಳಿ. ಅದಕ್ಕೆ 1/2 ಕಪ್ ಆಗೋಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲಲ್ಲಿ ಶುಗರೆಲ್ಲ ಕಂಪ್ಲೀಟಾಗಿ ಡಿಸಾಲ್ವ್ ಆಗಲಿ. ಡಿಸಾಲ್ವ್ ಆದಮೇಲೆ ಏನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೀವಿ, ಕ್ಲಸ್ಟರ್ ಪೌಡರ್ ಮತ್ತು ಕಾರ್ನ್ಫ್ಲೋರ್ ಹಾಕಿ ಅದನ್ನು ಹಾಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಾದಮೇಲೆ ಸೌಟಲ್ಲಿ ಕ್ಲೀನಾಗಿ ಅಲ್ಲಾಡಿಸಿ, ಇಲ್ಲಾಂದರೆ ಗಂಟಾಗಿಬಿಡತ್ತೆ. ಆ್ಯಂಡ್ ಅದು ಒಂದು ಕುದು ಬಂದಮೇಲೆ ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗಿದು ರೆಡಿ ಆಯಿತು. ನೀವು ನೋಡ್ಬೋದು ಟೆಕ್ಸ್ಚರ್ ಸ್ವಲ್ಪ ತಿಕ್ಕಾಗಿದೆ. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡಿ. ನೆಕ್ಸ್ಟ್ ಒಂದು ಕಂಟೈನರಲ್ಲಿ ನಾನು ರಸ್ಕ್ನ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇಲ್ಲಿ ಲೇಯರ್ ವೈಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಒಂದು ಲೇಯರ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಏನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ರಸ್ಕಿಗೂ ಆ ಮಿಕ್ಸ್ಚರ್ ಅಬ್ಸರ್ವ್ ಆಗಬೇಕು, ಆ ಥರ ಎಲ್ಲ ಕಡೆ ಹಾಕ್ಕೊಳ್ಳಿ. ಆ್ಯಂಡ್ ಇವಾಗ ಫಸ್ಟ್ ಲೇಯರ್ ಮೇಲ್ಗಡೆ ನಾನು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ನೀವು ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಆ್ಯಂಡ್ ಇವಾಗ ಸೆಕೆಂಡ್ ಲೇಯರ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರಲ್ಲಿ ಅರೇಂಜ್ ಮಾಡ್ಕೋಬೋದು. ನಾನಿಲ್ಲಿ 2 ಲೇಯರ್ಸ್ ಆಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೇಮ್ ಮಿಕ್ಸ್ಚರ್ನ ಎಲ್ಲ ಕಡೆ ಹಾಕ್ಕೊಳ್ಳಿ. ಎಲ್ಲ ರಸ್ಕ್ ಕೂಡ ಆ ಮಿಕ್ಸ್ಚರ್ನ ಅಬ್ಸರ್ವ್ ಮಾಡ್ಕೋಬೇಕು. ಆ್ಯಂಡ್ ಎಗೇನ್ ಅದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅರೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಆಗಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಹೀಗೆ ಕೂಡ ಬಿಸಿ ಬಿಸಿಯಾಗಿ ತಿನ್ಬೋದು, ಆರ್ ಇದನ್ನು ಫ್ರಿಜ್ಜಲ್ಲಿಟ್ಟು ತಿನ್ಬೋದು. ಫ್ರಿಜ್ಜಲ್ಲಿಟ್ಟು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನೋಡಿ, ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಟೆಕ್ಸ್ಚರ್ ಕಂಪ್ಲೀಟಾಗಿ ತಿಕ್ಕಾಗಿದೆ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ನಾನಿವಾಗ ನನ್ನ ಮಗಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ ಇದನ್ನು. ತಗೋ. ಏನದು ಏನದು ಹಾಂ ಏನದು ಸ್ವೀಟಾ? ಟೇಸ್ಟ್ ಮಾಡಿ ಹೇಳ್ತೀಯಾ? ಟೇಸ್ಟ್ ಮಾಡಿ ಹೇಳ್ತೀಯಾ? ಹಾಂ. ಹೇಗಿದೆ? ಹೆಂಗಿದೆ? ಯಮ್ಮಿ ಆಗಿದೆಯಾ? ಫುಲ್ ಬೇಕಾ ನಿಂಗೆ? ಫುಲ್ ಬೇಡ? ಪಪ್ಪಂಗೆ ಕೊಡ್ತೀಯ ಅದನ್ನು ಸ್ವಲ್ಪ? ಪಪ್ಪಂಗೆ ಕೊಡ್ತೀಯಾ? ನೋ ನೋ. ರಾತ್ರಿಗೆ ಅದು ನನ್ನ ಮಗಳಿಗೆ ಡೆಸರ್ಟ್ ತುಂಬಾ ಇಷ್ಟ ಆಯಿತು. ತುಂಬ ಎಂಜಾಯ್ ಮಾಡಿ ತಿಂತಾ ಇದ್ಲು. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಡೆಸರ್ಟ್ ಎಲ್ಲ ತಿಂದ್ಕೊಂಡು ಈವ್ನಿಂಗ್ ಬೀಚ್ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ನಾವಿವತ್ತು ಋಷಿಕೊಂಡ ಬೀಚ್ಗೆ ಹೋಗ್ತಾ ಇರೋದು. ವಿಶಾಖಪಟ್ಟಣಮಲ್ಲಿ ಋಷಿಕೊಂಡ ಬೀಚ್ ಒಂದು ಫೇಮಸ್ ಬೀಚ್, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಬೀಚ್ಗೆ ಹೋಗೋಕ್ಕೆ ರೀಸೆಂಟಾಗಿ ಒಂದು ರೋಡ್ನ ಓಪನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ರೋಡ್.
ಸೊ ಅದಕ್ಕೆ ವಿಸಿಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನಾವಿವಾಗ ರೀಚ್ ಆದ್ವಿ. ಇಲ್ಲಿ 2 ವೀಲರ್ಸ್ ಅಲೋ ಇಲ್ಲ ರೋಡಲ್ಲಿ, ಔಟ್ಸೈಡೇ ಪಾರ್ಕ್ ಮಾಡಿ ಹೋಗಬೇಕು. ಕಾರೆಲ್ಲ ತೊಗೊಬಂದರೆ ಡೈರೆಕ್ಟಾಗಿ ಹೋಗ್ಬೋದು ಬೀಚ್ ತನಕನೂ. ನಾವಿವಾಗ ಬೈಕಿಲ್ಲಿ ಪಾರ್ಕ್ ಮಾಡಿ ವಾಕ್ ಮಾಡ್ಕೊಂಡು ಹೋಗಬೇಕು. ಕಾರ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ, ಬೈಕಾದರೆ ಫ್ರೀ ಪಾರ್ಕಿಂಗ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ವಾಕ್ ಮಾಡ್ಕೊಂಡು ಹೋಗಬೇಕು. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಯಾರದ್ದು ದಾತ್ರಿ? ಅಕ್ಕನಾ? ಇಲ್ಲಿ ವಾಕ್ ಮಾಡೋಕ್ಕೆ ತುಂಬಾ ಖುಷಿಯಾಗತ್ತೆ, ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ವಿಶಾಖಪಟ್ಟಣಮಲ್ಲಿ ಇದ್ದರೆ ಋಷಿಕೊಂಡ ಬೀಚ್ ರೋಡ್ಗೆ ಒಂದು ಸಲ ವಿಸಿಟ್ ಮಾಡಿ. ಆ್ಯಂಡ್ ಇದು 5 o'clock ಕ್ಲೋಸ್ ಆಗುತ್ತೆ ರೋಡು. ಈ ವ್ಯೂ ಚೆನ್ನಾಗಿದೆ ಅಲ್ಲ? ಋಷಿಕೊಂಡ ಬೀಚ್ಗೆ ಬರೋಕ್ಕೆ ಇನ್ನೊಂದು ರೋಡ್ ಕೂಡ ಇದೆ. ಆ ರೋಡಲ್ಲಿ ಬಂದರೆ ಡೈರೆಕ್ಟಾಗಿ ಬೀಚ್ ಹತ್ರನೇ ಹೋಗ್ಬೋದು. ಆ್ಯಂಡ್ ಈ ರೋಡಲ್ಲಿ ಬಂದರೆ ವಾಕಿಂಗ್ ಎಲ್ಲ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ನಾವಿವತ್ತು ಬೀಚ್ ಹತ್ರ ಹೋಗ್ತಾ ಇಲ್ಲ, ಇಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ರಾತ್ರಿ ನನಗೆ ಫ್ಲವರ್ ಕೊಡು. ಏನಿದೆ ರಾತ್ರಿ? Fire went out, lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. Take. Say thank you. Thank you. You're welcome. You want hairband? Clip. Don't throw. ಅಲ್ಲೋಡಿ ಚೆನ್ನಾಗಿದೆ ಆ ಕಡೆ. ರಿಸ್ಟ್ರಿಕ್ಟೆಡ್. View point opening. ಅದ್ರಿ ಹಾಯ್ ಮಾಡು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ತತ್ರಿ ಬಾಯ್. Bye. ಬಾಯ್.